ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯಾಕೆ ಹಿಂಗೆ ಬರ್ತಾ ಇದ್ದೀನಿ ಅಂತ ಅನ್ಕೊಂಡ್ರ, ಸೊ ಸಿಗ್ತಾನೆ ಇಲ್ಲ ಕೈಗೆ ಸಿಕ್ತು ಕೊನೆಗೂ. ಈಗೇಟ್ ಕಡೆಯಿಂದ ಇವತ್ತೊಂದು ಪ್ರೊಜೆಕ್ಟರ್ನ ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೊಜೆಕ್ಟರಿಂದ ನೀವು ಮನೇಲೇ ಆರಾಮಾಗಿ ದೊಡ್ಡ ಸ್ಕ್ರೀನಲ್ಲಿ ನೀವು ಸಿನಿಮಾಗಳು ಅಥವಾ ಏನೋ ಒಂದು ವೀಡಿಯೋ ಸಾಂಗ್ಸ್ಗಳು ಏನೋ ಒಂದು ಎಂಜಾಯ್ ಮಾಡ್ಬೋದು ಅಷ್ಟೇ, ಆಯಿತಾ. ಸೊ ಇವಾಗ ನಿಮ್ಗೆ ಯಾವುದೋ ಒಂದು ಸಿನಿಮಾ ಇಷ್ಟ ಆಗಿರುತ್ತೆ, ಹಳೆಯ ಸಿನಿಮಾ. ಸೊ ಆ ಸಿನಿಮಾ ನಿಮಗೆ ಥಿಯೇಟ್ರಲ್ಲಿ ರಿಲೀಸ್ ಆಗಿರಲ್ಲ. ಸೊ ಆ ಸಿನಿಮಾ ನೀವು ಮನೇಲೇ ಕೂತ್ಕೊಂಡು ನೋಡಬೇಕು. ಆ ಟೈಮಲ್ಲಿ ನೀವು ಏನು ಮಾಡ್ತೀರಾ, ಮೊಬೈಲಲ್ಲಿ ನೋಡ್ತೀರಾ, ಇಲ್ಲ ಸಿಸ್ಟಮಲ್ಲಿ ನೋಡ್ತೀರಾ, ಅಥವಾ ಸುಮಾರಾಗಿರೋ ಒಂದು ಟಿ ವಿಲಿ, ಆಯಿತಾ, ಒಂದು LCD ಟಿ ವಿಲಿ ಒಂದು ಇಷ್ಟ ಆಗಲೇ ಇರುತ್ತೆ, ಆ ಟಿ ವಿಲಿ ನೋಡ್ಕೊತೀರಾ. ಸೊ ಅದೇ ನೀವು ದೊಡ್ಡ ಸ್ಕ್ರೀನಲ್ಲಿ ಎಂಜಾಯ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸಿನಿಮಾ ಥಿಯೇಟ್ರ್ ಅವರು ರಿಲೀಸ್ ಮಾಡಲ್ಲ ಕೆಲವೊಂದು ಸಲ. ಸೊ ಅಂಥ ಟೈಮಲ್ಲಿ ನೀವು ಈ ಆ ಸಿನಿಮಾಗಳನ್ನ ನೀವು ಮನೇಲೇ ಕೂತ್ಕೊಂಡು ನೋಡ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಪ್ರೊಜೆಕ್ಟರ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೀವೇನಾದ್ರು ಟ್ಯುಟೋರಿಯಲ್ ಮಾಡ್ತೀರಾ, ಏನಾದರೂ ಲೈಕ್ ಇವಾಗ ಯೂಟ್ಯೂಬಲ್ಲಿ ಏನೋ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ತುಂಬ. ಸೊ ಈ ಥರ ನೀವು ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಏನಕ್ಕೆ ಉಪಯೋಗಿಸ್ಕೊಳ್ತೀರಾ ಅನ್ನೋದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಸೊ ನಾನು ಹೇಳೋದೇನು ಅಂತಂದರೆ, ಒಂದು ಸಲ ಎಂಜಾಯ್ ಮಾಡಿ, ಟ್ರೈ ಮಾಡಿ ನೋಡಿ. ಪ್ರೊಜೆಕ್ಟರ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಮನೇಲೇ ಒಂಥರ ಸಿನಿಮಾ ನೋಡೋದಂಗೆ ಆಗುತ್ತೆ. ಆದರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾಗಳನ್ನ, ಹೊಸ ಸಿನಿಮಾಗಳನ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಈ ಒಂದು ಪ್ರೊಜೆಕ್ಟರ್ನ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಪ್ರೈಸ್ ಎಷ್ಟಾಯಿತು ಆ್ಯಂಡ್ ಅದನ್ನು ಯೂಸ್ ಮಾಡೋದು ಹೆಂಗೆ, ಸೊ ಏನೇನೆಲ್ಲ ಬೆನಿಫಿಟ್ಸ್ಗಳು ನಮ್ಗೆ ಸಿಗುತ್ತೆ ಅಂತ ಎಲ್ಲನೂ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ, ಆಯ್ತಾ. ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ನನ್ನ ಹತ್ರ ಇವಾಗ ಈಗೇಟ್ ಪ್ರೊಜೆಕ್ಟರ್ ಇವಾಗಿದೆ. ಸೊ ಇದರ ಪ್ರೈಸ್ ಎಷ್ಟಾಯಿತು, ಏನು ಕತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರೊಜೆಕ್ಟರ್ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡೋರು ಮಾಡ್ಕೋಬೋದು. ಈ ಒಂದು ಪ್ರೊಜೆಕ್ಟರ್ ಬೆಲೆ ಬಂದು ಸ್ಟಿಕ್ಕರಲ್ಲಿ ಅಂಟಿಸಿರೋ ಪ್ರಕಾರ ಹೇಳೋದಾದರೆ 9,990 ಹಾಕಿದ್ದಾರೆ. ಬಟ್ ಇದು ನಿಮ್ಗೆ ಅಷ್ಟಕ್ಕೆ ಸಿಗಲ್ಲ, ಇನ್ನೂ ಕಮ್ಮಿಗೆ ಸಿಕ್ಬಿಡುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಒಂದು ಸಲ ಚೆಕ್ಔಟ್ ಮಾಡಿ. ಸೊ ಇವಾಗ ಇದನ್ನು ನಾವು ಅನ್ಬಾಕ್ಸಿಂಗ್ನ ಮಾಡೋಣ, ಬನ್ನಿ. ಸೊ ನಾನಿವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ನಾನು ಬಾಕ್ಸನ್ನು ಓಪನ್ ಮಾಡಿದ್ದೀನಿ. ಬಾಕ್ಸನ್ನು ಈ ಥರ ಅವ್ರು ಪ್ಯಾಕ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಮ್ಯಾನ್ಯುವಲ್ ಇದೆ. ಸೊ ಇದರಲ್ಲಿ ಅವರು ಎಲ್ಲನೂ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ಹೆಂಗೆ ಉಪಯೋಗಿಸೋದು, ಏನು ಅದು ಇದು ಅಂತ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಬೇಕಾದ್ರೆ ವೀಡಿಯೋನ ಯೂಸ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು ಏನೇನು ಕೊಟ್ಟಿದ್ದಾರೆ ಇಲ್ಲಿ ಅಂತ. ಸೊ ನೀವು ಯಾವುದು ಕನೆಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು, ಪೆನ್ ಡ್ರೈವು, ಮೊಬೈಲು, ಸೊ ಆ್ಯಂಡ್ ನೀವು ಕಂಪ್ಯೂಟ್ರಿಗೆಲ್ಲ ನೀವು ಕನೆಕ್ಟ್ ಮಾಡ್ಕೋಬೋದು. HDMI ಪೋರ್ಟ್ ಇರುತ್ತೆ, AB ಪೋರ್ಟ್ ಇರುತ್ತೆ. ಆಡಿಯೋನು ಕೂಡ ನೀವು ಸ್ಪೀಕರ್ಸ್ಗಳಿಗೆ, ಹೋಮ್ ಥಿಯೇಟರ್ಗೆಲ್ಲ ನೀವು ಕೊಟ್ಕೋಬೋದು. ಓಕೆ, ಆ್ಯಂಡ್ ಇದನ್ನು ಅವರು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪವರ್ ಕೀಸ್ ಎಲ್ಲಿರುತ್ತೆ, ಆರೋ ಕೀಸ್ ಎಲ್ಲಿರುತ್ತೆ, ಸೊ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಇದ್ರ ಮುಖಾಂತರನೇ ತೋರಿಸ್ಕೊಂಡೆ. ಆ್ಯಂಡ್ ಇದರಲ್ಲಿ ನಿಮಗೊಂದು ರಿಮೋಟ್ ಕಂಟ್ರೋಲು ಕೂಡ ಇರುತ್ತೆ. ಸೊ ರಿಮೋಟ್ ಕಂಟ್ರೋಲಿಂದನೂ ಕೂಡ ನೀವು ಪ್ರೊಜೆಕ್ಟರ್ನ ನೀವು ಹ್ಯಾಂಡಲ್ ಮಾಡ್ಕೋಬೋದು. ಓಕೆ, ಸೊ ಆ್ಯಂಡ್ ಇಲ್ಲಿ ಬಂದು ಪವರ್ ಆನ್ ಮಾಡೋದು ಹೆಂಗೆ, ಸೊ ಇದೆಲ್ಲ ಇಲ್ಲಿ ಇಂಟರ್ಫೇಸ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಲೈವಾಗಿ. ಓಕೆ, ಸೊ ಇದಿಷ್ಟು ಮ್ಯಾನ್ಯುವಲ್ ಕತೆ. ಈ ಮ್ಯಾನ್ಯುವಲ್ನ ನಾವು ಸೈಡ್ಗೆ ಇಡ್ತು ಅಂತಂದರೆ, ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ವೈರ್ ಕೊಟ್ಟಿದ್ದಾರೆ. ಸೊ ಈ ವೈರಿಂದ ನೀವು ನಿಮ್ಮ ಒಂದು ಪ್ರೊಜೆಕ್ಟರ್ಗೆ ನೀವು ಕರೆಂಟ್ನ ನೀವು ಪಾಸ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ವೈರು ಇಷ್ಟು ಉದ್ದ ಇದೆ. ತೋರಿಸ್ತೀನಿ, ಇದು ಆಮೇಲೆ ಸೈಡ್ಗೆ ಇಡ್ತೀನಿ. ಸೊ ಅದೇ ಥರ ನಿಮಗೆ ಆಡಿಯೋ ವಿಡಿಯೋ ಜಾಕ್ ನಿಮ್ಮದು ಪಿನ್ ಕೊಟ್ಟಿದ್ದಾರೆ. ಸೊ ಇದನ್ನು ಉಪಯೋಗಿಸ್ಕೊಂಡು ನೀವು ಬೇರೆದಾಗ ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ನಿಮಗೆ ಪಿನ್ ಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರ ನೀವು ಆಡಿಯೋ ವಿಡಿಯೋ ಕನೆಕ್ಟ್ ಮಾಡಿಕೊಂಡು ನೀವು ವೀಡಿಯೋಸ್ನ ನೀವು ಪ್ರೊಜೆಕ್ಟರಲ್ಲಿ ನೀವು ನೋಡ್ಬೋದು. ಓಕೆ, ಇದನ್ನು ಕೂಡ ಸೈಡ್ಗೆ ಇಡ್ತೀನಿ. ಆ್ಯಂಡ್ ಅದರ ಜೊತೆಗೆ ಒಂದು ರಿಮೋಟನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಮ್ಯಾನುವಲ್ ಕೊಟ್ಟಿರೋ ಹಾಗೆ. ಸೊ ಈ ಒಂದು ರಿಮೋಟಲ್ಲಿ ಮ್ಯಾನುವಲ್ಲು, ಸೋರ್ಸು, ಓಕೆ, ಮತ್ತು ಆರೋ ಮಾರ್ಕ್ ಇವೆಲ್ಲ ಇರುತ್ತೆ. ಮ್ಯೂಟು ಬ್ಯಾಕ್ ಬರೋದು ಇವೆಲ್ಲ ಇರುತ್ತೆ. ಓಕೆ, ಸೊ ಇದಕ್ಕೆ ಶೆಲ್ಲನ್ನು ಹಾಕಬೇಕು. ಸೊ ಅದಾದಮೇಲೆ ಇದನ್ನು ಕೂಡ ತೋರಿಸ್ತೀನಿ. ಓಕೆ, ಇನ್ನು ಬಾಕ್ಸಲ್ಲಿ ಇಲ್ಲಿ ಇನ್ನೇನು ಕೊಟ್ಟಿಲ್ಲ. ಸೊ ಇನ್ನು ಡೈರೆಕ್ಟ್ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ. ಸೊ ಇದನ್ನು ಇವಾಗ ನಾವು ಎತ್ಕೊಳ್ಳೋಣ. ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಪ್ರೊಜೆಕ್ಟ್ರು ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಮುಂದೆಗಡೆ ಈ ಥರ ಇದೆ. ಸೊ ಇಲ್ಲಿ ಅವರು ಲೆನ್ಸ್ಗೆ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಅದನ್ನು ನಾವು ಓಪನ್ ಮಾಡ್ಕೋಬೇಕು ಕ್ಯಾಪನ್ನು. ಲೆನ್ಸ್ ಇವಾಗ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಫುಲ್ಲು ಇಂಟರ್ಫೇಸ್ ಇವಾಗ ನೀವು ನೋಡ್ತಾ ಇದ್ದೀರಾ. ಓಕೆ, ಇಲ್ಲಿ ಬರೋದಾದರೆ ನಿಮ್ಗೆ ಗೊತ್ತಿರೋದೆ, ನೀವು ಮೊಬೈಲ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ 5 ವೋಲ್ಟು ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದೇ ಥರ USB ಕೇಬಲ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಪೆನ್ ಡ್ರೈವ್ ಇತ್ತು ಅಂತಂದರೆ ಪೆನ್ ಡ್ರೈವ್ನ ನೀವು ಇಲ್ಲಿ ಹಾಕೋಬೋದು. ಅದೇ ಥರ ನೀವು HDMIನ ನೀವು ಕನೆಕ್ಟ್ ಮಾಡ್ತೀರಾ ಅಂತಂದರೆ ನೀವು ಇಲ್ಲಿ HDMI ಕೇಬಲ್ನು ಕೂಡ ಹಾಕೋಬೋದು. HDMI ಇವ್ರು ಕೊಡಲ್ಲ, ಆಯಿತಾ, ನೀವು ಸಪ್ರೇಟಾಗಿ ಅದನ್ನು ತಗೋಬೇಕು. ಸೊ HDMI ಕೇಬಲ್ನ ನಾನು ನಿಮಗೆ ಸಪ್ರೇಟಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ.
ಆ ಒಂದು ಲಿಂಕ್ ಮುಖಾಂತರ ಆ ಒಂದು HDMI ಕೇಬಲ್ ತೊಗೊಳ್ಳಿ. ನಾನು ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ಇರಿ ಒಂದು ನಿಮಿಷ HDMI ಕೇಬಲ್ ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದೀನಿ ಅಂತ. ನೀವು ನೋಡ್ತಾ ಇದ್ದೀರಾ HDMI ಕೇಬಲ್ ಬಂದ್ಬಿಟ್ಟು ಸೊ ಪೋರ್ಟು ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ HDMI ಕೇಬಲ್ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವೈರ್ ಅಂತೂ ತುಂಬ ಉದ್ದ ಇರುತ್ತೆ ಆಯಿತಾ. ಸೊ ನಿಮಗೆ ತುಂಬ ಉದ್ದ ಸಿಗುತ್ತೆ ಈ ಒಂದು ವೈರು. ಸೊ ಇದನ್ನು ನಾನು ಅಮೆಝಾನಲ್ಲೇ ತೊಗೊಂಡಿದ್ದು. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂತಂದವರು ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ನೀವೇನಾದರೂ ಲ್ಯಾಪ್ಟಾಪ್ನೆಲ್ಲ ನೀವು ಇದರಲ್ಲಿ ಪ್ರೊಜೆಕ್ಟ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ HDMI ಕೇಬಲ್ ಬೇಕೇ ಬೇಕಾಗುತ್ತೆ. ಸೊ ಅದರಿಂದ ತುಂಬ ಹೆಲ್ಪ್ಫುಲ್ಲು. ಸೊ ಇದರ ಲಿಂಕನ್ನು ಕೂಡ ಈ ವೈರ್ ಲಿಂಕನ್ನು ಕೂಡ ಹಾಕಿರ್ತೀನಿ. ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಇನ್ನು ನಾನು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಆವಾಗಲೇ. ಸೊ ಇಲ್ಲಿ ನಿಮಗೆ VGA ಒಂದು ಪೋರ್ಟ್ ಇದೆ. ಸೊ ಅದೇ ಥರ ನಿಮಗೆ AV ಪೋರ್ಟ್ ಇದೆ. ಸೊ ಅದೇ ಥರ ನಿಮಗೆ ಇಲ್ಲಿ ನೀವು ಸ್ಪೀಕರನ್ನು ನೀವು ಕನೆಕ್ಟ್ ಮಾಡೋದಕ್ಕೆ ಹೋಮ್ ಥಿಯೇಟರನ್ನು ಕನೆಕ್ಟ್ ಮಾಡ್ತೀರಾ ಅಂತಂದರೆ ಅದಕ್ಕೊಂದು ಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಬ್ಯಾಕ್ ಸೈಡ್ ಇನ್ನೇನು ಇಲ್ಲ. ಸೊ ನೀವು ರಿಮೋಟ್ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲೊಂದು ಇದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಸೌಂಡು ಕೂಡ ಬರುತ್ತೆ. ಇದರಲ್ಲೇ ಪ್ರೊಜೆಕ್ಟರಲ್ಲೇ ಸೌಂಡು ಕೂಡ ಸ್ಪೀಕರು ಕೂಡ ಇರುತ್ತೆ. ಸೊ ಇದರಿಂದ ನೀವು ಸೌಂಡನ್ನು ಕೂಡ ಕೇಳ್ಬೋದು ಪ್ರೊಜೆಕ್ಟರ್ ಮುಖಾಂತರನೇ. ಇನ್ನು ಸೈಡಲ್ಲಿ ನೀವು ಪವರ್ ಕೊಡೋದಕ್ಕೆ ಈ ಒಂದು ಪ್ರೊಜೆಕ್ಟರ್ಗೆ ವೈರ್ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ಇಲ್ಲಿ ಹಾಕೋದಕ್ಕೆ ಒಂದು ಪೋರ್ಟನ್ನು ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಫ್ರಂಟ್ ಆವಾಗಲೇ ನೋಡಿದ್ರಿ. ಓಕೆ ಗೈಸ್, ಇನ್ನು ಮೇಲ್ಗಡೆ ನೀವು ನೋಡೋದಾದರೆ ಸೋರ್ಸು ಮತ್ತು ಮೆನ್ಯೂ, ಸೊ ಆ್ಯಂಡ್ ಆರೋ ಮಾರ್ಕು ಓಕೆ, ಮತ್ತು ಬ್ಯಾಕ್ ಬರೋದಕ್ಕೆ ಮತ್ತು ಪವರ್ ಆನ್ ಮಾಡೋದಕ್ಕೆ ಒಂದು ಸ್ವಿಚ್ಚನ್ನು ಕೊಟ್ಟಿರ್ತಾರೆ. ಇದಿಷ್ಟು ಇಲ್ಲೇ ಕೊಟ್ಟಿರ್ತಾರೆ. ಇದೇ ಒಂದು ಬಟನ್ಸ್ಗಳನ್ನ ಅಲ್ಲಿ ಇದರಲ್ಲೂ ಕೂಡ ರಿಮೋಟಲ್ಲೂ ಕೂಡ ಕೊಟ್ಟಿರ್ತಾರೆ. ಸೊ ಆ್ಯಂಡ್ ಮೇಲ್ಗಡೆ ಇಲ್ಲಿ ನೀವು ನೋಡ್ಬೋದು ಫೋಕಸ್ ಮಾಡೋದಕ್ಕೆ ಒಂದು ಕೊಟ್ಟಿರ್ತಾರೆ. ಇದು ಫೋಕಸ್ ಮಾಡೋದಕ್ಕೆ ಲೆನ್ಸನ್ನು ನೀವು ಗೋಡೆಗೆ ಬಿಟ್ಬಿಟ್ಟು ಅದೇ ಥರ ನಿಮ್ಗೆ ಇನ್ನೊಂದು ಕೊಟ್ಟಿರ್ತಾರೆ. ಇದು ಮೇಲಕ್ಕೆ ಕೆಳಕ್ಕೆ ಬರೋದಕ್ಕೆ. ಅದನ್ನು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ನೀವು ಅದನ್ನು ಸೆಟಪ್ ಮಾಡೋದು ಅಂತ. ಸೊ ಇವಾಗ ಇದನ್ನು ನಾನು ಟ್ರೈಪಾಡ್ಗೆ ಹಾಕ್ತೀನಿ. ಬನ್ನಿ ಟ್ರೈಪಾಡ್ಗೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಟ್ರೈಪಾಡ್ಗೆ ಹಾಕಬೇಕು ಅಂತಂದರೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಈ ಥರ ಒಂದು ಕೊಟ್ಟಿರ್ತಾರೆ. ಓಕೆ, ಒಂದು ಜಾಗ ಕೊಟ್ಟಿರ್ತಾರೆ. ಇಲ್ಲಿ ನೀವು ಜಸ್ಟು ಟ್ರೈಪಾಡ್ನ ನೀವು ಹಾಕಬೇಕಾಗುತ್ತೆ. ಸೊ ಅದಕ್ಕೆ ನೀವು ಟ್ರೈಪಾಡು ಕೂಡ ತಗೋತೀರಾ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕು ಕೂಡ ಹಾಕಿರ್ತೀನಿ. ಇದಕ್ಕೆ ಬೇಕಾಗಿರುವಂಥ ಟ್ರೈಪಾಡ್ ಲಿಂಕ್ನ ನನ್ನ ಹತ್ರ ಆಲ್ರೆಡಿ ಇತ್ತು. ಸೊ ಅದರಿಂದ ನಾನು ತಗೊಳಕ್ಕೆ ಹೋಗಲ್ಲ. ಸೊ ಬೇಕಂತಂದರೆ ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ. ಟ್ರೈಪಾಡ್ ಲಿಂಕ್ನ ತಗೊಳ್ಳಿ. ಆ್ಯಂಡ್ ಇಲ್ಲಿ ನಿಮಗೊಂದು ಸ್ಕ್ರೂ ಕೊಟ್ಟಿರ್ತಾರೆ. ಇದ್ರ ಮುಖಾಂತರ ನೀವು ಲೂಸ್ ಮಾಡೋ ಮುಖಾಂತರ ನೀವು ಹಿಂಗೆ ಎಲ್ಲಾದರೂ ಪ್ಲೇಸ್ ಮಾಡ್ತೀರಾ ಅಂತಂದರೆ ಇಡ್ಬೋದು. ಓಕೆ, ಜಸ್ಟ್ ಈ ಸ್ಕ್ರೂನ ಲೂಸ್ ಮಾಡೋ ಮುಖಾಂತರ ಹಿಂಗೆ ಪ್ಲೇಸ್ ಮಾಡ್ಬೋದು ನೀವು. ಓಕೆ, ಆವಾಗ ನಿಮ್ಮದು ಏನಿರುತ್ತೆ ಪ್ರೊಜೆಕ್ಟರ್ ಸ್ವಲ್ಪ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಸೊ ಬೇಡ ಅಂತಂದರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಇದನ್ನು ನಾವು ಟ್ರೈಪಾಡ್ಗೆ ಹಾಕೋಣ ಬನ್ನಿ. ಓಕೆ ಗೈಸ್, ಇವಾಗ ನೀವು ಟ್ರೈಪಾಡ್ನ ನೋಡ್ತಾ ಇದ್ದೀರಾ. ಈ ಒಂದು ಟ್ರೈಪಾಡ್ಗೆ ನಾನು ಪ್ರೊಜೆಕ್ಟರನ್ನು ಆ್ಯಡ್ ಮಾಡ್ತೀನಿ. ಸೊ ಕರೆಕ್ಟಾಗಿ ನೀವು ಆ ಒಂದು ಹೋಲನ್ನು ನೀವು ನೋಡಿಕೊಂಡು ನೀವು ಇಲ್ಲಿ ಜಸ್ಟ್ ಹಿಂಗೆ ಪ್ಲೇಸ್ ಮಾಡಬೇಕಾಗುತ್ತೆ ಆಯಿತಾ. ಹಿಂಗೆ ಪ್ಲೇಸ್ ಮಾಡಿಬಿಟ್ಟು ಇದನ್ನು ನೀವು ರೊಟೇಟ್ ಮಾಡಬೇಕು. ಸೊ ಆವಾಗ ಟೈಟ್ ಆಗುತ್ತೆ ಆಯಿತಾ. ಇವಾಗ ನಾನು ರೊಟೇಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ಆವಾಗ ಟೈಟ್ ಆಗುತ್ತೆ ಅಂತ. ಇವಾಗ ಟೈಟ್ ಆಗಿದೆ ಆಲ್ರೆಡಿ. ನಾನು ತಿರುಗಿಸ್ತಾ ಇದ್ರು ಫುಲ್ಲು ಟೈಟ್ ಆಗಿದೆ. ಓಕೆ, ಸೊ ಇವಾಗ ಟೈಟಾಗಿ ಕೂತಿದೆ. ಬೇಕಾದರೆ ಇವಾಗ ನೀವು ನೋಡ್ತಾ ಇದ್ದೀರಾ. ನಿಮಿಷ ಬ್ಯಾಕಿಗೆ ಬರ್ತೀನಿ ನೋಡಿ. ಕೂತಿದೆ, ಎಷ್ಟು ಚೆನ್ನಾಗಿ ಕೂತಿದೆ, ಪರ್ಫೆಕ್ಟಾಗಿ ಕೂತಿದೆ. ಫುಲ್ಲು ಫಿಟ್ ಆಯಿತು ಅಂದಾಗ ನೀವು ಕೈನ ಬಿಡ್ಬೋದು. ಹುಷಾರಾಗಿ ನೋಡಿಕೊಂಡು ಕೈ ಬಿಡಿ. ನೋಡಿ ಇವಾಗ ಪ್ರೊಜೆಕ್ಟ್ರು ಕರೆಕ್ಟಾಗಿ ಕೂತಿದೆ. ಇವಾಗ ನಾವು ಪವರ್ ಕನೆಕ್ಷನ್ನ ಕೊಡಬೇಕು. ಸೊ ಅದನ್ನು ಕೊಡೋಣ ಇವಾಗ ಬನ್ನಿ. ಸೊ ಪವರ್ ಕನೆಕ್ಷನ್ನ ನೀವು ಕೊಡಬೇಕು ಅಂತಂದರೆ ಈ ಒಂದು ಪಿನ್ ಏನಿರುತ್ತೆ ನಿಮಗೆ ಅವ್ರೇನು ಕೇಬಲ್ ಕೊಟ್ಟಿರ್ತಾರೆ ಅದನ್ನು ನೀವು ನಿಮ್ಮ ಪ್ರೊಜೆಕ್ಟರಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ, ಪ್ಲಗ್ ಮಾಡಬೇಕಾಗುತ್ತೆ ಆಯಿತಾ. ಸೊ ಇಲ್ಲಿ ನೀವು ಹಾಕಬೇಕು. ಸೊ ಇದನ್ನು ಹಾಕ್ತೀನಿ. ಓಕೆ ಗೈಸ್, ಇವಾಗ ನಾನು ಇಲ್ಲಿ ಪ್ಲಗ್ನ ಮಾಡಿದ್ದೀನಿ. ಸೊ ಇದನ್ನು ನಾನು ಕರೆಂಟ್ಗೆ ಹಾಕಬೇಕಾಗುತ್ತೆ. ಸೊ ಇವಾಗ ನಾನು ಇದನ್ನು ಕರೆಂಟ್ಗೆ ಹಾಕ್ತೀನಿ. ಸೊ ಇವಾಗ ನಾನು ಕರೆಂಟ್ಗೆ ಹಾಕಿದ್ದೀನಿ. ಕರೆಂಟ್ಗೆ ಹಾಕಿದ ತಕ್ಷಣ ಇಲ್ಲಿ ನೀವು ಮೇಲ್ಗಡೆ ನೀವು ನೋಡ್ಬೋದು ರೆಡ್ ಲೈಟ್ ಬಂತು. ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದಾಗ ಇಲ್ಲಿ ಲೈಟ್ ಬರುತ್ತೆ ಆಯಿತಾ. ನೋಡಿ ಲೈಟ್ ಆನ್ ಆಯಿತು. ಸೊ ಇವಾಗ ಇದನ್ನು ನಾವು ಗೋಡೆ ಮೇಲೆ ಬಿಡೋಣ. ನೀವು ಎಷ್ಟು ದೂರಕ್ಕೆ ಇದನ್ನು ತಗೊಂಡು ಹೋಗ್ತೀರಾ ಅಷ್ಟು ದೂರಕ್ಕೆ ತಗೊಂಡೋದಷ್ಟು ಇದು ಚೆನ್ನಾಗಿ ಪ್ರೊಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಂದು ಚಿಕ್ಕ ಸ್ಕ್ರೀನ್ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಇದನ್ನು ನೀವು ದೂರಕ್ಕೆ ತಗೊಂಡೋಯ್ತು ಅಂತಂದರೆ ಇನ್ನೂ ದೂರಕ್ಕೆ ದೊಡ್ಡದಾಗಿ ಬರುತ್ತೆ. ಸೊ ನಿಮಗೆ 1080p ಕ್ವಾಲಿಟಿಲಿ ನಿಮಗೆ ಸಿಗುತ್ತೆ ಆಯಿತಾ. ಸೊ ಇವಾಗ ನಾನು ಲೈಟ್ ಆಫ್ ಮಾಡ್ತೀನಿ. ಒಂದು ನಿಮಿಷ ನಾನು ನಿಮಗೆ ಇದರ ಎಫೆಕ್ಟ್ ತೋರಿಸ್ತೀನಿ. ಲೈಟ್ ಆಫ್ ಮಾಡೋದಕ್ಕಿಂತ ಮುಂಚೆ ಇದನ್ನು ನಾವು HDMI ಮುಖಾಂತರ ನಾವು ಕನೆಕ್ಟ್ ಮಾಡಿಬಿಡೋಣ ಆಯಿತಾ. ಸೊ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ಬರುತ್ತೆ ಏನು ಕತೆ ಅಂತ. ಸೊ ಗೈಸ್, ಇವಾಗ ನೀವು ಸ್ಕ್ರೀನ್ನ ನೋಡ್ತಾ ಇದ್ದೀರಾ ಯಾವ ಥರ ಬರ್ತಾ ಇದೆ ಅಂತ ಅಂದ್ಬಿಟ್ಟು.
ಇದನ್ನು ನಾವು ಫೋಕಸ್ ಮಾಡಬೇಕು ಅಂತಂದರೆ ಫಸ್ಟು ನಾವಿಲ್ಲಿ ಮೇಲ್ಗಡೆ ಸೆಟ್ನ ಮಾಡಬೇಕು. ಇಲ್ಲೇನಿದೆ ಇದು ಫೋಕಸ್ ಮಾಡೋದು. ಇದನ್ನು ನೀವು ಎಷ್ಟು ತಿರುಗಿಸ್ತೀರೋ ಅಲ್ಲಿ ಫೋಕಸ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಯಾವಾಗ ಫೋಕಸ್ ಕರೆಕ್ಟಾಗಿ ಆಯಿತು ಅಂತ ಅನಿಸುತ್ತೆ ಆವಾಗ ಹಿಂಗೆ ಬಿಡಬೇಕು. ಇವಾಗ ನೋ ಸಿಗ್ನಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅದೇ ಥರ ಈ ಕೆಳಗಡೆದಿದೆ ನೋಡಿ, ಇದೇನು ಅಂತಂದರೆ ಈ ಥರ ನೀವು ನೋಡಿ, ಈ ಥರ ಕೆಳಗೆ ಮೇಲೆ ಈ ಥರ ನೀವು ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಅದು ಯೂಸ್ ಮಾಡೋದು. ಓಕೆ, ಈ ಥರ ಕರೆಕ್ಟಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ಕೂರಿಸ್ಕೊಳ್ಳಿ. ಸೊ ಇವಾಗ ನಾನು ಫೋಕಸ್ ಮಾಡಿಬಿಡ್ತೀನಿ ಇನ್ನೊಂದು ಸ್ವಲ್ಪ. ಓಕೆ, ಸೊ ಇವಾಗ ಪರ್ಫೆಕ್ಟಾಗಿ ಫೋಕಸ್ ಆಗಿದೆ. ನೀವು ನೋಡ್ತಾ ಇದ್ದೀರಾ, ನೋ ಸಿಗ್ನಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಆಯಿತಾ? ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ HDMI ಕೇಬಲ್ ಹಾಕ್ತೀನಿ. ಇವಾಗ ನಾನು ಲ್ಯಾಪ್ಟಾಪ್ನ ಕನೆಕ್ಟ್ ಮಾಡ್ತೀನಿ. ಸೊ ನೀವು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬೇಕು ಅಂತಂದರೆ HDMI ಕೇಬಲ್ ಇರಬೇಕು. ಸೊ ನಾನು ಹತ್ರ ಇವಾಗ ಅದಕ್ಕೆ ತಗೊಂಡಿದ್ದೀನಿ HDMI ಕೇಬಲ್ನ. ಇವಾಗ ನಾನು ಲ್ಯಾಪ್ಟಾಪ್ಗೆ ಅದನ್ನು ಹಾಕ್ತೀನಿ. 1 ನಿಮಿಷ ಇದೆ, ನಾನು ಲ್ಯಾಪ್ಟಾಪ್ ತಗೋತಾ ಇದ್ದೀನಿ ಇವಾಗ. ಸೊ ನಿಮಗೆ ದೊಡ್ಡ ಸ್ಕ್ರೀನ್ ಬರುತ್ತೆ. ನಿಮಗೆ ಯಾವ ರೇಂಜಿಗೆ ಬರುತ್ತೆ ಅಂತ ನಿಮಗೆ ಒಂದು ವೀಡಿಯೋ ಹಾಕಿರ್ತೀನಿ, ಬೇಕಾದರೆ ಲಕ್ಕೇಶ್ ವ್ಲಾಗ್ಸಲ್ಲಿ ಬೇಕಾದರೆ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ನೋಡಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಅಥವಾ ಈ ಒಂದು ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ಒಂದು ವೀಡಿಯೋ ನೋಡ್ಬೋದು ನೀವು. ಆ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ ತೋರಿಸಿರ್ತೀನಿ. ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ನನ್ನ ಲ್ಯಾಪ್ಟಾಪಲ್ಲಿ ಏನಿದೆ ಅದು ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ಥರ ನೀವು ಮಾಡಬೇಕು ಅಂತಂದರೆ ನಿಮ್ಮ ಹತ್ರ HDMI ಕೇಬಲ್ ಇರಬೇಕು. ಆದ್ದರಿಂದ HDMI ಕೇಬಲ್ ತುಂಬ ಮುಖ್ಯ. ಬೇಕಾದ್ರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನನ್ನ ಲ್ಯಾಪ್ಟಾಪ್ ಇಲ್ಲಿ ಆನ್ ಮಾಡಿ ಇಟ್ಟಿದ್ದೀನಿ. ಓಕೆ ನೋಡಿ, ಇಲ್ಲಿ ಲ್ಯಾಪ್ಟಾಪ್ ಇದೆ. ಈ ಲ್ಯಾಪ್ಟಾಪ್ನ ನಾನು ಇದಕ್ಕೆ ಕನೆಕ್ಟ್ ಮಾಡಿರೋದು ನೋಡಿ. ಸೊ ಇದು ನಿಮಗೆ ಸ್ಕ್ರೀನ್ ಇಷ್ಟ ಆಗಲ್ಲ ಅಂತಲ್ಲ, ಇನ್ನೂ ದೊಡ್ಡದಾಗಿ ಬರುತ್ತಾಯ್ತಾ. ನೀವು ದೊಡ್ಡದಾಗಿ ತಗೊಂಡು ನೀವು ಪ್ಲೇ ಮಾಡ್ಬೋದು. ಸೊ ಆದರೆ ನಿಮಗೆ ಡಿಸ್ಟೆನ್ಸ್ ಇರಬೇಕು, ದೂರ ಇರಬೇಕು. ನನ್ನ ರೂಮ್ ಚಿಕ್ಕ ಇರೋದ್ರಿಂದ ಇಷ್ಟೇ ನಾನು ಇವಾಗ ದೂರಕ್ಕೆ ಇಡೋಕ್ಕಾಗೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ವೀಡಿಯೋ ಹೆಂಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ವೀಡಿಯೋನ ವಾಯ್ಸನ್ನು ಕೂಡ ನೀವು ಸ್ಪೀಕರ್ಸ್ ಕೊಟ್ಕೋಬೋದು. ಸದ್ಯಕ್ಕೆ ನಾನು ಇವಾಗ ಅದೇನು ಕನೆಕ್ಷನ್ ಕೊಟ್ಟಿಲ್ಲ. ಆಯಿತಾ? ನೀವು ಹತ್ರಕ್ಕೆ ತಗೊಂಡು ಹೋದಷ್ಟು ಚಿಕ್ಕ ಆಗುತ್ತೆ, ಫೋಕಸ್ ಮಾಡ್ಕೋಬೋದು. ದೂರಕ್ಕೆ ತಗೊಂಡು ಹೋದಷ್ಟು ನಿಮಗೆ ದೊಡ್ಡ ಆಗುತ್ತೆ ಸ್ಕ್ರೀನು. ಓಕೆ, ನೀವು ಎಷ್ಟು ದೂರಕ್ಕೆ ಬೇಕಾದರೂ ನೀವು ತಗೊಂಡು ಹೋಗ್ಬೋದು ನೋಡಿ. ಈ ಥರ ನೀವು ಆರಾಮಾಗಿ ಮನೆಯಲ್ಲೇ ನೀವು ದೊಡ್ಡ ಸ್ಕ್ರೀನಲ್ಲಿ ನೀವು ಎಂಜಾಯ್ನ ನೀವು ಮಾಡ್ಬೋದು. ಸೊ ಈ ಒಂದು ಪ್ರೊಜೆಕ್ಟರ್ನ ನೀವು ತೊಗೋಬೇಕು ಅಂತಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಟ್ರೈಪಾಡ್ ತೊಗೋಬೇಕು ಅಂತಂದ್ರೂ ಕೂಡ ಲಿಂಕ್ ಹಾಕಿರ್ತೀನಿ. HDMI ಕೇಬಲ್ ಕೂಡ ತೊಗೋಬೇಕು ಅಂತಾರೆ ಲಿಂಕ್ ಹಾಕಿರ್ತೀನಿ. ಸೊ ಪರ್ಚೇಸ್ ಮಾಡೋರು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಸಿನಿಮಾಸ್ಗಳೆಲ್ಲ ನೋಡ್ತಾ ಇರ್ತೀನಿ, ಕಲಿಯೋದು ತುಂಬ ಇದೆ. ಸೊ ಆದ್ದರಿಂದ ಇದೆಲ್ಲ ಬೇಕು ನನಗೆ. ಸೊ ನೀವು ತಗೋಬೇಕು ಅಂದ್ಕೊಂಡಿದ್ರೆ ತಗೊಳ್ಳಿ. ಸೊ ಯಾವುದೇ ರೀತಿ ಫೋರ್ಸ್ ಇಲ್ಲ. ಓಕೆ, ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಪ್ರೊಜೆಕ್ಟರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದ್ರ ಕ್ವಾಲಿಟಿ ಎಲ್ಲ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಆಲ್ರೆಡಿ ಬ್ಲಾಗ್ ಹಾಕಿದ್ದೀನಿ, ಅದರಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ ಹೆಂಗಿದೆ ಪ್ರೊಜೆಕ್ಟರ್ ಏನು ಕತೆ ಅಂತ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.